ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಒಡತಿ ಭಾಗ 25. ರೀಮಾ ಅಮೈರಾಳ ಅತಿರೇಕವನ್ನು ನೋಡಿ ನಿಜಕ್ಕೂ ಭಯಪಟ್ಟಿದ್ದಳು. ಅಮೈರಾ ಕಿಶನ್ ಅನಗಾರ ಸ್ವಂತ ಅಕ್ಕ ಅಲ್ಲ, ಗೋವರ್ಧನನ ಮೊದಲನೇ ಹೆಂಡತಿ ಮಗಳು. ಹಾಗೆ ಅಮೈರಾಳನ್ನು ಹಡೆದು ಪ್ರಾಣ ಬಿಟ್ಟಿದ್ದಳು. ಗೋವರ್ಧನ್ ರೀಮಾಳನ್ನ ಮದುವೆಯಾಗಿದ್ದ. ಸವದಿಯ ಮಗಳೆಂದು ರೀಮಾ ಎಂದಿಗೂ ಅಮೈರಾಳನ್ನ ಕಡೆಗಾಣಿಸಿದವಳಲ್ಲ. ಸ್ವಂತ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಧಾರೆ ಎರೆದು ಬೆಳೆಸಿದ್ದಳು. ಅವಶ್ಯಕತೆಗಿಂತ ಹೆಚ್ಚು ಪ್ರೀತಿ ಅಮೈರಾಳನ್ನ ಹಠಮಾರಿಯನ್ನಾಗಿಸಿತ್ತು. ಬೇಕು ಎಂದರೆ ಬೇಕೇ ಬೇಕು, ಬೇಡವೆಂದರೆ ಬೇಡ, ಎಲ್ಲದರ ಮೇಲೂ ಹುಚ್ಚು ಹಕ್ಕು ತೋರ್ಪಡಿಕೆ. ಅವಳ ಫ್ರೆಂಡ್ ಸಹ ಇನ್ನೊಬ್ಬರ ಜೊತೆ ಗೆಳೆತನ ಬೆಳೆಸುವಂತಿರಲಿಲ್ಲ. ತಂಗಿ ಅವಳಿಗಿಂತ ಚೆಂದ ಕಾಣುವ ಹಾಗಿರಲಿಲ್ಲ. ಪ್ರತಿಯೊಂದರಲ್ಲೂ ಏನಾದರೊಂದು ರಗಳೆ. ರೀಮಾ ತೀರಾ ಒಳ್ಳೆಯ ಹೆಣ್ಣು. ಗೋವರ್ಧನ್ ಎಂಥವನೇ ಆಗಿರಲಿ, ರೀಮಾಳಿಗೆ ಮೋಸ ಮಾಡುವ ಬುದ್ಧಿ ಹೊಂದಿರಲಿಲ್ಲ. ಅದೊಂದೇ ಅವಳನ್ನು ಅಲ್ಲಿ ಕಾಪಾಡಿದ್ದು. ಎಷ್ಟೋ ಕೆಲಸಗಾರರು ಮಾತನಾಡಿಕೊಂಡಿದ್ದುಂಟು, ಇಷ್ಟೊಳ್ಳೆ ಹೆಂಗಸು ಈ ರಾಕ್ಷಸರ ಕೋಪಕ್ಕೆ ಹೇಗೆ ಬಂತೋ. ಇದ್ದವರಲ್ಲಿ ಕಿಶನ್ ಸ್ವಲ್ಪ ಒಳ್ಳೆಯವ. ಒಳ್ಳೆಯ ಬುದ್ಧಿ ಅನ್ನುವುದಕ್ಕಿಂತ ಉಳಿದಿಬ್ಬರಷ್ಟು ಚಾಣಾಕ್ಷನಲ್ಲ. ಹೇಳಿದ ಕೆಲಸ ಮಾಡುತ್ತಿದ್ದ, ತಾನಾಗೆ ಮಾಡಲು ಹೋದರೆ ಎಡವಟ್ಟು ಮಾಡುತ್ತಿದ್ದ. ಗೋವರ್ಧನನಿಗೆ ಮಕ್ಕಳು ಹೇಳಿದ್ದೇ ವೇದವಾಕ್ಯ. ಪ್ರಪಂಚಕ್ಕೆ ಎಷ್ಟೇ ಕೆಟ್ಟವನಾದರೂ ಅವನೊಬ್ಬ ಒಳ್ಳೆ ತಂದೆ. ಆದರೆ ಮಕ್ಕಳಲ್ಲಿ ಒಳ್ಳೆತನ ಬಿತ್ತುವಲ್ಲಿ ವಿಫಲನಾಗಿದ್ದ. ಅನಗ ಅಕ್ಕ, ಅವರನ್ನು ಹೇಗೆ ಬೇರೆ ಮಾಡ್ತೀಯ ಅಂದಳು. ಅಮೈರಾ, ನಾನೇನು ಮಾಡೋದಿಲ್ಲ, ಅವರಾಗೆ ಬೇರೆಯಾಗ್ತಾರೆ ಎಂದಾಗ ನಕ್ಕು ಅನಗ ಗ್ಲಾಸಲ್ಲಿ ಉಳಿದಿದ್ದ ವೈನ್ ಬಾಯಿಗೆ ಹುಯ್ದುಕೊಂಡಳು. ಅವಳೊಂದು ರೀತಿಯ ಸೈಕೋ. ಅಂಥವಳಿಗೆ ರಮಣ್ ಇಷ್ಟವಾಗಿ ಹೋಗಿದ್ದ. ಪ್ರೀತಿಯೋ ಹುಚ್ಚೋ ಅತಿರೇಕವೋ ಅಮೈರಾ ಇಬ್ಬರ ಜೀವನ ಹಾಳು ಮಾಡುತ್ತಾಳೆಂದು ರೀಮಾ ಅರಿತು ಬಿಟ್ಟಿದ್ದಳು. ಇತ್ತ ರಮಣ್ ರಾಧಾಳನ್ನು ಬೀಳುವುದರಿಂದ ತಪ್ಪಿಸಿ ತನ್ನ ತೋಳಾಸರೆಯಲ್ಲಿ ಭದ್ರಪಡಿಸಿ ಸಹಾಯ ಮಾಡಿದರ ಪ್ರತಿಫಲವನ್ನು ಅವಳಿಂದ ಬಡ್ಡಿ ಸಮೇತ ವಸೂಲಿ ಮಾಡಿಯೇ ಸರಿಯಾಗಿ ನಿಲ್ಲಿಸಿದ. ಮುಖ ತಿರುವಿ ಹೊರಟವಳನ್ನು ಮೃದುವಾಗಿ ಕೂಗಿದ, ರಾಧೂ ಅಂತ. ತಟ್ಟನೆ ನಿಂತಳು. ಅವಳಿಗದು ಹೊಸ ಸಂಬೋಧನೆಯೇ. ತವರು ಮನೆಯಲ್ಲಿ ಪುಟ್ಟ ಅಂತಲೋ ರಾಧಾ ಅಂತ ಪೂರ್ತಿ ಹೆಸರಿನಲ್ಲೋ ಕರೆದರೆ ಗೆಳತಿಯರು ಆಗಾಗ ರಾಧೆ ಎಂದಿದ್ದುಂಟು. ಈತ ಕೂಡ ಲೇಡಿ ಕರ್ಜನ್ ಅಂತಲೋ, ಹುಡುಗಿಯರಲ್ಲಿ ಎತ್ತರ ಎಂದೇ ಭಾವಿಸುವ 5.8 ಫೀಟ್ ಇದ್ದ ಹುಡುಗಿಯನ್ನು ಕುಳ್ಳಿ ಅಂತಲೋ ಕೂಗುತ್ತಿದ್ದ. ರಮಣನ ಬಾಯಿಂದ ಹೊರಟ ರಾಧು ಎಂಬ ಶಬ್ದ ಅವಳ ಇಷ್ಟದ ವೀಣೆಯಿಂದ ಹೊಮ್ಮುವ ಮಧುರ ಸ್ವರಕ್ಕಿಂತ ಕಿವಿ ಮನಸ್ಸಿಗೆ ಇಂಪೆನಿಸಿತು, ಮುದವೆನಿಸಿತು ಕೂಡ. ಏನೋ ಹೊಸತನದ ಭಾವ. ತಿರುಗಿ ಏನೆಂದು ಕಣ್ಣಲ್ಲೇ ಪ್ರಶ್ನಿಸಿದಳು. ಏನಿಲ್ಲ ಎನ್ನುವ ಹಾಗೆ ತಲೆಯಾಡಿಸುತ್ತಲೇ ಕೈಯೊಮ್ಮೆ ತಲೆಗೂದಲಲ್ಲೊಮ್ಮೆ ಆಡಿಸಿದ. ಚಿಕ್ಕನಿಗೆ ಟೀ ಮಾಡಿಕೊಡೋಕೆ ಹೇಳು, ತುಂಬ ತಲೆನೋವು ಎಂದ ನೆನಪಿಸಿಕೊಂಡು, ಸರಿ ಆಯ್ತು ಅಂತ ಚಿಕ್ಕನನ್ನು ಹುಡುಕಿದರೆ ಪುಟ್ಟ ಸ್ಟೋರೂಮನ್ನೇ ಕೋಣೆಯಾಗಿಸಿದವನಲ್ಲಿ ಹಾಸಿಗೆಯ ಮೇಲೆ ಬಿದ್ದುಕೊಂಡಿದ್ದ. ಗಾಬರಿಯಾಯಿತು. ಇಷ್ಟು ಹೊತ್ತಿಗೆಲ್ಲ ಹೀಗೆ ಇರುವುದಿಲ್ಲವಲ್ಲ ಇವನು, ಏನಾಯಿತು ಅಂದುಕೊಳ್ಳುವಾಗ ಎಂದು ಮುಸುಕು ಎಳೆದು ಮಲಗಿದವ ಹಾಗೆ ತಲೆ ಅಲ್ಲಾಡಿಸಿದ. ಹುಷಾರಿಲ್ವಾ, ಡಾಕ್ಟರ್ ಹತ್ರ ಹೋಗೋಣ್ವಾ ಎಂದಾಗ ಹುಷಾರಾಗಿದ್ದೀನಿ ಅಂದ. ಮತ್ತೆ ಯಾಕೀಗೆ ಮಲಗಿದ್ದೀಯ ಅಂದರೆ ಅದು ಹಿತ್ಲಲ್ಲಿ ಅಂದ. ರಾಧಾಗೆ ತಲೆ ಕಡೆದ ಮೊಸರಿನ ಹಾಗಾಗಿತ್ತು. ಏನಿದೆ ಹಿತ್ಲಲ್ಲಿ ಎಂದು ತುಸು ಆತಂಕಗೊಂಡೇ ಕೇಳಿದಳು. ಆ ಗುಲಾಬಿ ಗಿಡದ ಮೇಲೆ ಡ್ರ್ಯಾಗನ್ ಅಂದ. ತಾನೇ ಹೋಗಿ ಅಲ್ಲೇನಿದೆ ನೋಡಿ ಗೋಡೆಗೆ ತಲೆ ಚೆಚ್ಚಿಕೊಂಡಳು. ಅದೆಷ್ಟು ಕೋಪ ಬಂತೆಂದರೆ ಆಕೆಗೆ, ಓತಿಕ್ಯಾತ ಕಣೋ ಅದು ಅಂದಳು. ಡ್ರ್ಯಾಗನ್ ಅಂದ. ಇವನಿಗೆ ಹುಚ್ಚು ಹಿಡಿದಿದೆ ಎನ್ನಿಸಿತು. ಅಷ್ಟೊತ್ತಿಗೆ ರಮಣ್ ಸಹ ಬಂದ. ಆ ಗಿಡದ ಮೇಲಿರೋ ಓತಿಕ್ಯಾತನ ನೋಡಿ ಡ್ರ್ಯಾಗನ್ ಅಂತಿದ್ದಾನೆ ಅಂದಾಗ ರಮಣ್ ಪಕ್ಕನೆ ನಕ್ಕು ಬಿಟ್ಟು, ರಾಧಾಗೆ ಚಿಂತೆಯಾಗಿದ್ದು ಅದಕ್ಕಲ್ಲ, ನಿನ್ನೆ ಹಲ್ಲಿಗೆ ಮೊಸಳೆ ಅಂದ, ಇವತ್ತು ಓತಿಕ್ಯಾತಕ್ಕೆ ಡ್ರ್ಯಾಗನ್ ಅಂತಿದ್ದಾನೆ, ನಾಳೆ ಬೀದಿ ಬೆಕ್ಕನ್ನ ನೋಡಿ ಹುಲಿ ಅಂತ ಮರ ಹತ್ತಿ ಕೂತರೆ ಆಗ ಏನು ಮಾಡೋದು. ಮಾನಸಿಕವಾಗಿ ಬಳಲುತ್ತಿದ್ದಾನ. ಊರಿಗೆ ಹೋಗಿ ಬಂದರೆ ಸರಿಯಾಗಬಹುದೆನಿಸಿತು. ಊರಿಗೆ ಹೋಗಿ 4 ದಿನ ಇದ್ದು ಬಾ, ಈಗ ಮಲ್ಕೋ ಎಂದಳು.
ಅವ ಉತ್ತರಿಸಲಿಲ್ಲ. ರಮಣ್ ಜೇಮ್ಸ್ ಚಾಕ್ಲೇಟ್ನ ನೀಲಿ ಬಣ್ಣದ ಮಾತ್ರೆಯಂತೆ ಕಾಣುವ ಒಂದು ಚಾಕ್ಲೇಟ್ ಗುಳುಗೆ ಹಿಡಿದು ತಗೋ, ಮಾತ್ರೆ ನಿದ್ದೆ ಬರುತ್ತೆ ಎಂದ. ಅಷ್ಟು ಹೇಳಿದ್ದೆ ಚಿಕ್ಕ ಅದೇನೆಂದು ಸಹ ನೋಡದೆ ಚಾಕ್ಲೇಟನ್ನೇ ಮಾತ್ರೆ ಎಂದುಕೊಂಡು ಗುಳುಕ್ಕನೆ ನುಂಗಿ ನೀರು ಕುಡಿದು ಮತ್ತೆ ಮುಸುಕು ಹಾಕಿದ. 2 ನಿಮಿಷಕ್ಕೆ ಗೊರಕೆಯ ಶಬ್ದ. ಸೈಕಲಾಜಿಕಲ್. ಮಲಗಿದ್ರೆ ಸರಿ ಹೋಗ್ತಾನೆ, ಎಲ್ಲಿಂದ ತಗೊಂಡು ಬರ್ತಾನೋ ಅಂತ ಭಯಂಕರ ಇನ್ಫಾರ್ಮೇಷನ್ಗಳನ್ನು ಅಂತ ನಗು ಬಂತು. ತಾನೇ ಟೀ ಮಾಡಲು ನಿಂತಳು ರಾಧಾ. ನನಗೆ ಶುಂಠಿ ಟೀ ಬೇಕು ಅಂದ. ಮಾಡಿಕೊಟ್ಟಳು. ಒಂದು ಚೂರು ಬಾಯಿಗಿಟ್ಟು ಹುಗಿದ. ಚೀ, ಇದೇನಿದು ಅಂದಾಗ ಶುಂಠಿ ಟೀ ಅಂದ್ಲು. ಮತ್ತೇನೋ ಸ್ಮೆಲ್ ಬರ್ತಿದೆ ಅಂದ. ಓ ಅದಾ, ಶುಂಠಿ ಇರಲಿಲ್ಲ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಅಂದ್ಲು. ಅಷ್ಟೇನಾ ಅಂದ. ಆದರೂ ಅವನಿಗೆ ಯಾಕೋ ನಂಬಿಕೆ ಬರಲಿಲ್ಲ. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಕಾಳು ಅಂದ್ಲು. ಅವನಿಗೆ ಹೊಟ್ಟೆ ತುಳಸಿ ಬಂದಂಗಾಯ್ತು. ಅದರ ಜೊತೆ ಸ್ವಲ್ಪ ವಿಷಾನು ಹಾಕಿ ಕೊಡಬೇಕಿತ್ತು ಅಂದಾಗ ನೆಕ್ಸ್ಟ್ ಟೈಮ್ ಹಾಗೆ ಮಾಡ್ತೀನಿ ಅಂದ್ಲು. ಸೀದಾ ಬಾತ್ರೂಮಿಗೆ ಓಡಿ ಹೋಗಿದ್ದ. ಮಾಡೋ ಅಡಿಗೆಯಂತೂ ಅಧ್ವಾನವೇ, ಆದರೆ ಟೀ ಮಾಡೋಕ್ಕೂ ಬರೋದಿಲ್ವಾ? ಹಿಂಗಿನ ಒಗ್ಗರಣೆ ಒಂದೇ ಕಡಿಮೆ ಈ ಟೀಗೆ, ಹೀಡಿಯಟ್ ಅನ್ನುತ್ತಾ ಮನಸ್ಸೋ ಇಚ್ಛೆ ಬೈದುಕೊಂಡ. ಚಿಕ್ಕ ಅಂದು ಸಂಜೆ ಊರಿಗೆ ಹೋದ. ಆಶ್ಚರ್ಯವೆಂಬಂತೆ ಅಮೈರಾ ಸಹ ಉಳಿಯಲು ವ್ಯವಸ್ಥೆಯಾಗಿದೆ ಎಂದು ಇವರಿಬ್ಬರಿಗೂ ಟಾಟಾ ಬಾಯ್ ಹೇಳಿ ಹೋಗಿಬಿಟ್ಟಳು. ರಾಧಾಗೆ ಹಾಲು ಕುಡಿದಷ್ಟು ಸಂತಸ. ನೆಮ್ಮದಿಯ ನಿದ್ದೆ ಮಾಡುತ್ತಿದ್ದವಳನ್ನು ಮಧ್ಯರಾತ್ರಿ ರಾಧು ಎಂದ ಪಿಸುಧ್ವನಿಯಲ್ಲಿ. ಅವಳಿಗೋ ಕಣ್ತುಂಬ ನಿದ್ದೆ. ಎಂದಳು ಕಣ್ಣು ತೆರೆಯದೆ. ನಿಂಗೆ ನಾನು ರಾಧು ಅಂದಿದ್ದಕ್ಕೆ ಬೇಜಾರಿಲ್ಲ ತಾನೇ ಅಂದಾಗ ಇಲ್ಲ ಎಂದಳು. ರಾಧಾ ಹೆಸರು ತುಂಬ ಉದ್ದ ಆಯ್ತಲ್ಲ, ಅದಕ್ಕೆ ಕತ್ತರಿಸಿ ಅರ್ಧ ಮಾಡಿದೆ ಅಂದಾಗ ರಾಧಾ ಅನ್ನೋ ಹೆಸರೇ ಉದ್ದ ಆಯ್ತಾ? ಓಹೋಹೋ, ನಿಮ್ಮ ನಾಲಿಗೆ ಕೂಡ ಉದ್ದ ಆಯಿತು, ಕತ್ತರಿಸಿ ಅರ್ಧ ಮಾಡ್ಲಾ ಅಂತ ಸ್ವರದಲ್ಲಿ ಏರು ತಗ್ಗಿಲ್ಲದೆ ಕೇಳಿದಳು. ನಿದ್ದೆ ಬರದೆ ಏನಾದರೊಂದು ಕೀಟಲೆ ಮಾಡಬೇಕು ಎಂದುಕೊಂಡಿದ್ದವ ಬಾಯಿ ಮುಚ್ಚಿಕೊಂಡು ತೆಪ್ಪಗೆ ಬಿದ್ದುಕೊಂಡ. ಔಟಿಂಗ್ ಎಂದು ಹುರುಪಿನಿಂದ ಎದ್ದವಳಿಗೆ ನಿರಾಸೆ ಕಾದಿತ್ತು. ಎಕ್ಸಾಮ್ 10 ದಿನ ಫ್ರೀ ಫೋನ್ ಆಗಿದೆಯಂತೆ, ಸೊ ಔಟಿಂಗ್ ಕ್ಯಾನ್ಸಲ್, ನಡಿ ಓದ್ಕೋ ಅಂದಾಗ ಅವಳಿಗೆ ಒಂಚೂರು ಇಷ್ಟವಿಲ್ಲ. ಹೇಗೋ ಕಷ್ಟಪಟ್ಟು ಪುಸ್ತಕ ಹಿಡಿದು ಕುಳಿತಳು. ಓದಿದಷ್ಟು ಹೊತ್ತು ಸರಿಯಾಗಿ ಓದಿದರೂ ಆ ಸಮಯ ಬರೀ 1-2 ಗಂಟೆ ಅಷ್ಟೇ. ನೋಡಲಾಗದೆ ರಮಣ್ ತಾನೇ ಓದಿಸಲು ಕುಳಿತ. ಅಲ್ಪ ಸ್ವಲ್ಪ ಹೊತ್ತಾದರೂ ಹೇಗೋ ಓದುತ್ತಿದ್ದಳೇನೋ, ಈಗ ಅದಕ್ಕೂ ಕಲ್ಲು ಬಿದ್ದಿತ್ತು. ಅವನು ಪಕ್ಕದಲ್ಲಿ ಕುಳಿತು ಪಾಠ ಶುರು ಮಾಡಿದರೆ ಪೆನ್ನು ಬಾಯಲ್ಲಿ ಕಚ್ಚಿಕೊಂಡು ಅವನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಾ ಕುಳಿತು ಬಿಟ್ಟಿದ್ದಳು. ಅದವನ ಗಮನಕ್ಕೆ ಬಂದು ಗದರಿದರೆ 5 ನಿಮಿಷಕ್ಕೆ ಪಾಠದತ್ತ ಕಾನ್ಸಂಟ್ರೇಟ್ ಮಾಡುತ್ತಿದ್ದಳು. ಮತ್ತದೇ ರಾಗ. ಗಂಭೀರವಾಗಿ ಪಾಠ ಹೇಳಿಕೊಡುತ್ತಿದ್ದವನ ಕೆನ್ನೆಗೆ ಒಮ್ಮೆಲೆ ತಟ್ಟನೆ ತುಟಿ ಒತ್ತಿ ಬಿಡುತ್ತಿದ್ದಳು. ಅವನ ಅಗಲದ ಬೆನ್ನ ಮೇಲೆ ತೋರು ಬೆರಳಿನಿಂದ ಐ ಎಂದು ಬರೆಯುತ್ತಿದ್ದಳು. ಇವಳ ಚೇಷ್ಟೆಗಳನ್ನೆಲ್ಲ ಭೂಮಿ ತೂಕದ ತಾಳ್ಮೆ ಇಟ್ಟು ಸಹಿಸಿಕೊಂಡ. ಅವನಿಗೂ ಮುದ್ದಿನ ಮಡದಿಯ ಸಾನ್ನಿಧ್ಯ ಇಷ್ಟವೇ. ಟೇಬಲ್ ಲ್ಯಾಂಪ್ನ ಮಂದ ಬೆಳಕಿನಲ್ಲಿ ಬಂಗಾರದ ಬಣ್ಣಕ್ಕೆ ಹೊಳೆಯುವ ಹುಡುಗಿಯನ್ನು ದೂರವಿಡುವುದು ಅವನಿಗೂ ಕಷ್ಟ. ಹೊಕ್ಕಿ ಬರುವ ಬಯಕೆಯನ್ನೆಲ್ಲ ಪಕ್ಕಕ್ಕೆ ತಳ್ಳಿ ಕರ್ತವ್ಯವನ್ನು ನೆನಪಿಸಿಕೊಳ್ಳುತ್ತಿದ್ದ. ಪರೀಕ್ಷೆ ಸಮಯದಲ್ಲಿ ಇಂಥ ಡಿಸ್ಟರ್ಬೆನ್ಸ್ ಸಹಜ. ಚೇಷ್ಟೆ ಮಾಡದೆ ಸುಮ್ಮನೆ ಓದ್ಕೋ, ಈಗೊಂದಷ್ಟು ದಿನ ಓದ್ಕೊಂಡ್ರೆ ಆಮೇಲೆ ಯಾರೂ ನಿನ್ನನ್ನು ಓದು ಅನ್ನಲ್ಲ ಅಂದ. ಅನ್ನುತ್ತಿದ್ದಳಷ್ಟೆ. ಮತ್ತದೇ ರಾಗ. ಚೂರು ನಾಚಿಕೆ ಅನ್ನೋದೇ ಇಲ್ಲ ಅಲ್ವಾ ನಿಂಗೆ ಅಂದಾಗ ಇಲ್ಲ ಎಂದು ಬಂಡತನದಿಂದ ನುಡಿಯುತ್ತಿದ್ದಳು. ಅದೆಷ್ಟು ಕಾಟ ಕೊಟ್ಟಳೆಂದರೆ ಹುಡುಗಿ ಅವನಿಗೆ ತಾಳಲಾರದೆ ಸೀದಾ ನಂದನವನಕ್ಕೆ ಫೋನಾಯಿಸಿದ. ಆ ಕಡೆ ಸಿಕ್ಕಿದ್ದು ಲಕ್ಷ್ಮೀ ನರಸಿಂಹಯ್ಯ. ಹಲೋ ತಾತ, ನಿಮ್ಮ ಮೊಮ್ಮಗಳನ್ನು ಅಲ್ಲಿಗೆ ಕಳುಹಿಸ್ತಾ ಇದ್ದೀನಿ. ಪರೀಕ್ಷೆ ಮುಗಿಯುವವರೆಗೂ ಅಲ್ಲೇ ಇರಲಿ ಎಂದು ಕೋಪದಿಂದ ಹೇಳಿದ. ಯಾಕಪ್ಪ, ಏನಾಯ್ತು ಅಂತ ಗಾಬರಿ ಬಿದ್ದರು. ಓದು ಅಂದರೆ ಬರೇ ಕುಚೇಷ್ಟೆ ಮಾಡ್ತಾಳೆ, ಹೀಗಿದ್ರೆ ಅವಳು ಈ ಸಲ ಗೋತ ಹೊಡೆಯೋದು ಪಕ್ಕ ಅಂದಾಗ ರಾಧಾ ಅಲ್ಲೇ ಮಂಚದ ಮೇಲೆ ಪುಸ್ತಕ ನೋಡುತ್ತಾ ಕುಳಿತಿದ್ದಳು. ಮೊಬೈಲ್ ಲೌಡ್ ಸ್ಪೀಕರ್ನಲ್ಲಿ ಇದ್ದಿದ್ದರಿಂದ ಅವಳಿಗೂ ತಾತ ಮಾತನಾಡುವುದು ಕೇಳುತ್ತಿತ್ತು. ಏನು ಮಾಡ್ತಾಳೆ
ಎಂದು ಕೇಳಿದರು. ಮುತ್ತು ಕೊಡ್ತಾಳೆಂದು ಹೇಗೆ ಹೇಳುವುದು ತಿಳಿಯದೆ ಬೆಪ್ಪಾದ. ಬರೀ ಹುಡುಗು ಬುದ್ಧಿ ಅಂದಾಗ ಅವಳೇನು ಮಾಡ್ತಾಳೋ ನೀನು ಅವಳಿಗೆ ಹಾಗೆ ಮಾಡಿಬಿಡು ಎಂದು ಬಿಟ್ಟರು. ರಮಣನಿಗೆ ಏನು ಹೇಳಬೇಕೋ ತಿಳಿಯದಾಯಿತು. ಪೆಚ್ಚಾದ. ರಾಧಾ ಪುಸ್ತಕದೊಳಗೆ ಮುಖ ಮುಚ್ಚಿಕೊಂಡು ಬೋರಲು ಬಿದ್ದು ನಗುತ್ತಿದ್ದಳು. ಮುಂದೇನು ಹೇಳಿದನೋ ಲಕ್ಷ್ಮೀ ನರಸಿಂಹಯ್ಯ ಮಾತ್ರ ಹಲೋ ಕೇಳಿಲ್ಲ ಎನ್ನುತ್ತಲೇ ರಿಸೀವರ್ ಕುಕ್ಕಿಬಿಟ್ಟಿದ್ದರು. ರಮಣನಿಗೆ ಅವರು ಬೇಕಂತಲೇ ಮಾಡಿದ್ದು ಎಂದು ತಿಳಿದು ಹೋಯಿತು. ನಿನ್ನ ಕಾಟ ತಡೆಯೋಕ್ಕಾಗೋದಿಲ್ಲ ಅಂತಲೇ ನಿಮ್ಮ ಮನೆಯವರೆಲ್ಲ ಸೇರಿ ನನಗೆ ತಗಲಾಕಿದ್ದಾರೆ ಎಂದು ರೇಗಿದ. ಅವಳ ನಗುವಿನ್ನೂ ನಿಂತಿರಲಿಲ್ಲ. ಬಿದ್ದು ನಗುತ್ತಿದ್ದವಳ ಸೊಂಟ ಹಿಡಿದು ತನ್ನತ್ತ ತಿರುಗಿಸಿಕೊಂಡು ತೋರು ಬೆರಳು ತೋರಿಯೇ ಹೇಳಿದ. ಸೀರಿಯಸ್ ಆಗಿ ಓದೋದಾದರೆ ಓದು, ಇಲ್ಲ ಬಿಡು. ಅದನ್ನು ಬಿಟ್ಟು ನನ್ನ ಕೆಲಿಸ್ಬೇಡ. ನಾನು ರೊಚ್ಚಿಗೆದ್ದು ಆಮೇಲೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಜವಾಬ್ದಾರನಲ್ಲ. ಬ್ರಹ್ಮಚರ್ಯಕ್ಕೆ ಕುತ್ತು ತರುವಂಥ ಸವಾಲನ್ನು ಗಂಡಸರು ಸ್ವಲ್ಪ ಆಸಕ್ತಿಯಿಂದಲೇ ಬಗೆಹರಿಸಿಕೊಳ್ತಾರೆ, ಗೊತ್ತಿರಬೇಕಲ್ಲ ಎಂದಾಗ ಅವಳು ನಗುವನ್ನು ನಿಲ್ಲಿಸಿ ನೆಟ್ಟಗೆ ಪುಸ್ತಕ ಹಿಡಿದು ಓದುವತ್ತ ಗಮನ ಹರಿಸಿದ್ದವು. ಅವನಿಗೂ ಗೊತ್ತು ಅವಳ ಬಾಯಿಗೆ ಬೀಗ ಹಾಕುವ ತಂತ್ರ. ಅವನೇನು ದಡ್ಡನೋ ಪಾಪದವನೋ ಅಲ್ಲ. ಅವನಿಗೂ ಕೀಟಲೆ ಮಾಡುವುದು, ಬೇಕಂತಲೇ ಜಗಳ ತೆಗೆಯುವುದು, ಜಗಳ ನಿಲ್ಲಿಸುವುದು ಎಲ್ಲ ತಿಳಿದಿದ್ದೆ. ಆದರೆ ರಾಧಾ ಆ ಕ್ರೂಪಾಸಿಟಿಯ ಎದುರು ಅವನು ಸ್ವಲ್ಪ ಮಂಕು. ಇತ್ತ ನರಸಿಂಹಯ್ಯ ಹೇಳಿದ ವಿಷಯಕ್ಕೆ ಅನುಪಮ ಕಿವಿ ಹಿಂಡಿ ಬುದ್ಧಿ ಹೇಳ್ಬೇಕಿತ್ತು ಮಾವ. ನಾವು ಹೇಳಿದ್ರಂತೂ ಕೇಳೋದಿಲ್ಲ ಆ ಹುಡುಗಿ. ಗಂಡನ ಮಾತಿಗಾದರೂ ಬಗ್ಗುತ್ತಾಳೇನೋ ಎಂದಾಗ ನಕ್ಕು ಬಿಟ್ಟರು ನರಸಿಂಹಯ್ಯ. 2 ದಿನ ಕಳೆಯುತ್ತಲೇ ಚಿಕ್ಕ ಊರಿಂದ ಬರುತ್ತಲೇ ಅಮೈರಾ ಹೊರಟು ಹೋಗಿದ್ದಾಳೆ ಎಂದು ಗೊತ್ತಾಗಿ ಖುಷಿಯೋ ಖುಷಿ. ಹಬ್ಬ ಪೀಡೆ ತೊಲಗಾಯ್ತಾ? ಅದಕ್ಕಂತೆ ಆಂಜನೇಯ ಗುಡಿಗೆ ಹೋಗಿ ಪ್ರಸಾದ ಕಟ್ಟಿಸಿಕೊಂಡು ಬಂದೆ ಅಂದ. ಸುಮ ಹೇಗಿದ್ದಾಳೋ ಅಂದಾಗ ಸೂಪರ್ ಆಗಿದ್ದಾಳೆ. ಆಗಾಗ ಸ್ವಲ್ಪ ಲೂಸ್ ಥರ ಹಾಡ್ತಾಳೆ ಎಂದ. ತಾನೇನೋ ಪ್ರಚಂಡ ಬುದ್ಧಿವಂತನ ಹಾಗೆ. ಪರೀಕ್ಷೆ ದಿನ ಬಂದೇ ಬಿಟ್ಟಿತು. ರಮಣ್ ರಾಧಾಳ ನಂಬರಿದ್ದ ಪಕ್ಕದ ಕ್ಲಾಸಿಗೆ ಸೂಪರ್ವೈಸರ್ ಆಗಿದ್ದ. ರಾಧಾ 12 ಗಂಟೆಗೆ ಮುಗಿಯುವ ಪರೀಕ್ಷೆಯನ್ನು 11 ಗಂಟೆಗೆಲ್ಲ ಮುಗಿಸಿ ಎದ್ದು ಹೋಗುವುದು ಕಿಟಕಿಯಲ್ಲಿ ಕಂಡ ರಮಣನಿಗೆ ಸಿಟ್ಟು ತರಿಸಿತ್ತು. ಅವನು ಮನೆಗೆ ಹೋದಾಗ ಕಾಲು ಚಾಚಿಕೊಂಡು ಟಿವಿ ನೋಡುತ್ತಿದ್ದಳು. ಕೈಯಲ್ಲಿದ್ದ ರಿಮೋಟು ಕಸಿದು ನೆಲಕ್ಕಪ್ಪಳಿಸಿದ. ಸ್ವಲ್ಪವೂ ಸೀರಿಯಸ್ನೆಸ್ ಇಲ್ಲ. ನನಗೆ ಕೋಪ ತರಿಸ್ಬೇಡ. ಹೋಗು ಎಂದು ಹಬ್ಬರಿಸಿಬಿಟ್ಟ. ಸುಮ್ಮನೆ ಹೋಗಿ ಓದಲು ಕುಳಿತಳು. ಒಂದು ಕ್ಷಣಕ್ಕೂ ಎದ್ದು ಬರಲಿಲ್ಲ. ಅವಳೇನು ದಡ್ಡಿಯಲ್ಲ. 1 ತಾಸು ಓದಿದ್ದನ್ನೇ ಬರೆಯಬಲ್ಲಳು ಅಂತ ನೆನಪಿನ ಶಕ್ತಿ, ಸೂಕ್ಷ್ಮಮತಿ. ಇವತ್ತು ಎಲ್ಲವನ್ನು ಬೇಗ ಬರೆದು ಎದ್ದು ಬಂದಿದ್ದಳಷ್ಟೆ. ಆದರೆ ರಮಣ್ ತಪ್ಪು ತಿಳಿದುಕೊಂಡ. ರಾತ್ರಿ ಊಟದವರೆಗೂ ಹಾಗೆ ಓದುತ್ತಲೇ ಕುಳಿತಿದ್ದಳು. ಚಿಕ್ಕ ಸುಮಾರು ಸಲ ಬಂದು ಅಕ್ಕ ಊಟ ಮಾಡು ಎಂದು ಕರೆದು ಹೋದ. ರಾತ್ರಿ 11ರವರೆಗೂ ಹಾಗೆ ಕುಳಿತಳು. ರಮಣ್ ಬಹಳ ಕಾದ. ಅವಳ ಆಟದೆದುರು ಸೋಲಲೇಬೇಕಾಯಿತು. ತುಂಬ ಹೊತ್ತಿಂದ ಓದ್ತಾ ಇದ್ದೀಯ, ಊಟ ಮಾಡುವಂತೆ ಬಾ ಎಂದಾಗ ಯಾವ ಪ್ರತಿಕ್ರಿಯೆ ನೀಡಲಿಲ್ಲ. ಕೇಳಿಸ್ತು ತಾನೇ ನಾನು ಹೇಳಿದ್ದು ಅಂದಾಗ, ಊಟ ಮಾಡುವ 10 ನಿಮಿಷನ ಓದೋಕೆ ಉಪಯೋಗಿಸಿಕೊಂಡ್ರೆ ನಾಳೆ ಒಂದು ಪ್ರಶ್ನೆಗೆ ಉತ್ತರ ಬರೆಯಬಹುದು. ಒಂದು ಹೊತ್ತು ಊಟ ಮಾಡದೆ ಇದ್ದರೆ ಸತ್ತೇನು ಹೋಗೋದಿಲ್ಲ ಎಂದು ಪುಸ್ತಕದಿಂದ ತಲೆ ಎತ್ತದೆ ಹೇಳಿದಳು. ತಾನೇ ಹೋಗಿ ತಟ್ಟೆಯಲ್ಲಿ ಅನ್ನ ಕಲಸಿಕೊಂಡು ಬಂದ. ಹಾ ಮಾಡು, ನಾನೇ ಊಟ ಮಾಡಿಸ್ತೀನಿ ಅಂದರೂ ಹೇಳಿದ್ದು ಕೇಳಿಸಿಯೇ ಇಲ್ಲವೇನೋ ಎನ್ನುವ ಹಾಗೆ ಕುಳಿತಿದ್ದಳು. ನನ್ನದು ಊಟ ಆಗಿಲ್ಲ, ನೀನು ಊಟ ಮಾಡಿದರೆ ಮಾತ್ರ ನಾನು ಮಾಡೋದು ಎಂದ. ಆಗ ಮೆಲ್ಲಗೆ ಬಾಯಿ ತೆಗೆದು ಆ ಎಂದಳು. ಮಗುವಿಗೆ ತಿನ್ನಿಸಿದ ಹಾಗೆ ಒಂದೊಂದೇ ತುತ್ತು ಮಾಡಿ ತಿನ್ನಿಸಿದ. ನೀವು ತಿನ್ನಿ ಎಂದಾಗ ಮಧ್ಯೆ ತಾನು ತಿನ್ನಲೇಬೇಕಾಯಿತು. ಅಷ್ಟು ಊಟಕ್ಕೆ 2 ತುತ್ತು ಅವನು ತಿಂದಿದ್ದು. ಹೆಂಡತಿ ಹೊಟ್ಟೆ ತುಂಬ ಊಟ ಮಾಡಲಿ ಎಂದು ಭಾವುಕನಾಗಿ ಬಾಗಿಲಲ್ಲಿ ನಿಂತು ನೋಡುತ್ತಿದ್ದ ಚಿಕ್ಕನಿಗೆ ಅದ್ಯಾಕೋ ಕಣ್ಣಲ್ಲಿ ಸಣ್ಣ ನೀರ ಜಿನುಗು. ಮಧ್ಯರಾತ್ರಿ ಎಚ್ಚರವಾದಾಗ ಟೇಬಲ್ ಮೇಲಿದ್ದ ಪುಸ್ತಕದ ಮೇಲೆ ಹಾಗೆ ತಲೆ ಇಟ್ಟು ನಿದ್ದೆ ಹೋದವಳನ್ನ ಕಂಡು ಮುದ್ದು ಹುಕ್ಕಿತ್ತು. ಎತ್ತಿಕೊಂಡು ಬಂದು ಮಲಗಿಸಿದ. ಘಾಟಿ ಹುಡುಗಿ ಅನ್ನುತ್ತಾ ಸಣ್ಣ ನಗುವೊಂದು ಹಾಗೆಯೇ ಅವನ ತುಟಿ ಅಂಚಲ್ಲಿ ಸುಳಿದು ಹೋಯಿತು. ಇದೇ ಹಠಮಾರಿತನದಲ್ಲೇ ಎಕ್ಸಾಮ್ ಮುಗಿಸಿದಳು.
ಆದರೆ ಔಟಿಂಗ್ ಒಂದು ಹಾಗೆ ಬಾಕಿ ಉಳಿದಿತ್ತಲ್ಲ. ನಂದನವನಕ್ಕೆ ಹೋಗಿ ಮನೆಯವರಿಗೆಲ್ಲ ಹೇಳಿ ಬಂದರು. ಅರುಂಧತಿ ಚಿಕ್ಕನ ಜೊತೆ ಬಂದುಳಿದರು. ಜಾಕೆಟ್ ಹೆಲ್ಮೆಟ್ ತೊಟ್ಟು ಕೈಗೆ ಗ್ಲೌಸ್ ಹಾಕಿ ಬುಲೆಟ್ ಮೇಲೆ ಚಿಕ್ಕಮಗಳೂರಿಗೆ ಹೊರಟಿತು ಜೋಡಿ. ದೂರದವರೆಗೂ ಕಾಣುವ ಹಸಿರು ಹೊದ್ದ ಬೆಟ್ಟಗಳು, ಅದನ್ನು ಹೆಬ್ಬಾವಿನ ಹಾಗೆ ಸುತ್ತಿ ಮಲಗಿದ ಟಾರು ರಸ್ತೆ, ಮುಖಕ್ಕೆ ಮುತ್ತಿಕ್ಕುವ ಮೋಡಗಳ ಸಾಲು, ಮೈ ನಡುಗುವಷ್ಟು ಚಳಿ. ರಾಧಾ ಅಲ್ಲಿಯವರೆಗೂ ಬೈಕು ಓಡಿಸಿದಳು. ಎಷ್ಟು ಜೋರಾಗಿ ಎಕ್ಸಲೇಟರ್ ತಿರುವುತ್ತಿದ್ದಳೆಂದರೆ ರಮಣನೇ ದೇವ್ರೇ, ವಾಪಸ್ಸು ಹೋಗೋವರೆಗೂ ಜೀವ ಹೀಗೆ ಇದ್ರೆ ಸಾಕಪ್ಪ ಎಂದು ಹಿಂದೆ ಕುಳಿತು ಕೈ ಮುಗಿಯುತ್ತಿದ್ದ. ಮಧ್ಯೆ ಎಲ್ಲೋ ಚಿಕ್ಕ ಡಾಬಾದ ಬಳಿ ಟೀ ಕುಡಿಯಲೆಂದು ಬೈಕು ನಿಲ್ಲಿಸಿದಳು. ನಾನು ವಾಶ್ರೂಮಿಗೆ ಹೋಗಿ ಬರ್ತೀನಿ, ಒಳಗೆ ಕೂತಿರು ಎಂದು ಹೇಳಿ ನಡೆದ. ಕೈಗೆ ತೊಟ್ಟ ಗ್ಲೌಸ್ ಕಳಸಿ ಹೆಲ್ಮೆಟ್ ತೆಗೆದು ಜೋರಾಗಿ ತಲೆ ಅಲ್ಲಾಡಿಸಿದಾಗ ಬೆನ್ನಿನಗಲಕ್ಕೂ ಹರಡಿದ ಕೂದಲಲ್ಲೊಮ್ಮೆ ಕೈಯಾಡಿಸಿ ಜಾಡಿಸಿಕೊಳ್ಳುತ್ತಲೇ ಏನೇನು ತಿನ್ನಬಹುದು ಎಂದು ಯೋಚಿಸುತ್ತಾ ಖಾಲಿ ಟೇಬಲ್ ಹಿಡಿದು ಕುಳಿತಳು. ಎದುರಿನ ಟೇಬಲಲ್ಲಿ ಕುಳಿತ ಇಬ್ಬರು ಹುಡುಗರ ದೃಷ್ಟಿ ಅವಳು ಗಾಡಿ ತಂದು ನಿಲ್ಲಿಸಿದಾಗಲಿಂದಲೂ ಇತ್ತು. ಬುಲೆಟ್ ಓಡಿಸುವ ಹುಡುಗಿ ಯಾವಾಗಲೂ ಹುಡುಗರಿಗೆ ಆಕರ್ಷಕವೇ. ಮೇಲಿಂದ ಈ ಹುಡುಗರಿಬ್ಬರು ಅದಕ್ಕಾಗಿಯೇ ಬಂದವರು. ಮೋಜಿಗಾಗಿ ಗುಂಡು ತುಂಡು ಹೊಡೆದು ಹುಡುಗಿಯರನ್ನ ಚುಡಾಯಿಸಿ ಹೋಗಲು. ಇಂಥ ಚಾನ್ಸ್ ಬಿಡುವರೇ? ಇಬ್ಬರು ಬಂದು ರಾಧಾ ಇದ್ದ ಟೇಬಲ್ನ ಖಾಲಿ ಕುರ್ಚಿಯಲ್ಲಿ ಕುಳಿತುಬಿಟ್ಟರು. ನೀವು ಚೆನ್ನಾಗಿ ಬೈಕ್ ಓಡಿಸ್ತೀರಾ, ನಮಗೂ ಕಂಪನಿ ಕೊಡಬಹುದಲ್ಲ ಎಂದರು. ಒಮ್ಮೆಲೆ ಬಂದು ಕುಳಿತು ಏನೇನೋ ಹೇಳುವುದನ್ನು ನೋಡಿ ಮೈ ಹುರಿದರೂ ಎಕ್ಸ್ಕ್ಯೂಸ್ ಮೀ ಎಂದು ಅಲ್ಲಿಂದ ಎದ್ದು ಹೊರಟವಳ ಕೈ ಹಿಡಿದು ಎಳೆದು ಬಿಟ್ಟ ಒಬ್ಬ. ನಾವು ಒಳ್ಳೆ ಕಂಪನಿ ಕೊಡ್ತೀವಿ, ಆಮೇಲೆ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಎಂದು ಕಣ್ಣು ಹೊಡೆಯುತ್ತಾ ಹೇಳಿದ. ಯು ಸ್ಕೌಂಡ್ರಲ್ ಅಂತ ಬಲಗೈ ಎತ್ತಿ ಹೆಲ್ಮೆಟ್ನಲ್ಲಿ ಸರಿಯಾಗಿ ಅವನ ಮುಖಕ್ಕೆ ಬಾರಿಸಬೇಕು ಎಂದುಕೊಂಡಳಷ್ಟೇ. ಆ ಕೈಯನ್ನು ಇನ್ನೊಬ್ಬ ಹಿಡಿದುಬಿಟ್ಟ. ಸುತ್ತಲೂ ಇದ್ದ ಕೆಲವು ಮಂದಿ ತಮ್ಮ ಮನೆಯ ಹುಡುಗಿಯಲ್ಲವಲ್ಲ, ನಮಗ್ಯಾಕೆ ಎಂದು ಸುಮ್ಮನೆ ಕುಳಿತಿದ್ದರು. ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಂತೆ ಅವರ ಹಿಡಿತವು ಬಿಗಿಯಾಗುತ್ತಲೇ ಇತ್ತು. ಆಗಲೇ ಅದರಲ್ಲೊಬ್ಬನ ದವಡೆ ಉದುರಿ ಹೋಗುವ ಹಾಗೆ ಭೀಮಬಲದ ಪೆಟ್ಟು ಬಿದ್ದಿತ್ತು. ಅಲ್ಲೇ ಇದ್ದ ಇನ್ನೊಬ್ಬನ ಎದೆಗೆ ಜಾಡಿಸಿ ಹೋದ ರಮಣ್. ಅಷ್ಟರಲ್ಲೇ ಇಬ್ಬರು ರಾಧಾ ಕೈ ಬಿಟ್ಟು ಬಿಟ್ಟಿದ್ದರು. ರಾಧಾ ಆ ಹುಡುಗರಿಗಿಂತ ರಮಣನ ಕೋಪ ನೋಡೇ ಹೆದರಿಬಿಟ್ಟಿದ್ದಳು. ಈ ಕಥೆ ಇನ್ನೂ ಮುಂದುವರಿಯಲಿದೆ. ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಹಾಗೆ ಸ್ಟೋರಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.